ಮುಂಡಗೋಡ ತಾಲೂಕಿನ ನಂದಿಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದಾಖಲಾತಿ ರಿಜಿಸ್ಟರ್ನಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ದೋರ್ಮುಗಿ ಜಾತಿಗೆ ಸೇರಿದವರ ಹೆಸರನ್ನ ಇಂದು ವಾಲ್ಮೀಕಿ ಎಂದು ಅಕ್ರಮವಾಗಿ ತಿದ್ದುಪಡಿ ಮಾಡಲಾಗಿದ್ದು, ಇದರ ಆಧಾರದ ಮೇಲೆ 100ಕ್ಕೂ ಹೆಚ್ಚು ಮಂದಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ಆರೋಪಿಸಿರುವ ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಉಪ ತಹಶೀಲ್ದಾರ್ ಹಾಗೂ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದ್ದು, ನ್ಯಾಸರ್ಗಿ ಗ್ರಾಮದ ನಿಂಗಪ್ಪ, ಬಸಪ್ಪ ಡೊಳ್ಳಿನ ಸೇರಿದಂತೆ ಈ ಅಕ್ರಮದ ಕುರಿತು ಸಮಗ್ರ ತನಿಖೆ ನಡೆಸಿ ಸುಳ್ಳು ಮಾಹಿತಿ ನೀಡಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಅಧ್ಯಕ್ಷ ಸುರೇಶ್ ಕಲ್ಲೊಳ್ಳಿ ಹಾಗೂ ಮುಖಂಡರು ಆಗ್ರಹಿಸಿದ್ದಾರೆ. ತಾಲೂಕಾ ವಾಲ್ಮೀಕಿ ಸಮಾಜದ ಪದಾಧಿಕಾರಿಗಳು ಇವತ್ತಿಲ್ಲಿ ಸೇರಿದ್ದೀವಿ. ಕಾರಣ ಎರಡು ಸಮಸ್ಯೆಗಳ ಬಗ್ಗೆ ಈ ಹಿಂದೆ ನಾವು 6/10/2025 ನಕಲಿ ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ತಮಗೆ ಲಿಖಿತವಾದ ತಹಶೀಲ್ದಾರ್ ಆಫೀಸಿಗೆ ಲಿಖಿತವಾದ ಸಾಕ್ಷ್ಯಾಧಾರಗಳ ಸಮೇತ ಒಂದು ನಾವು ಮನವಿಯನ್ನು ನೀಡಿದ್ವಿ. ಈ ನಿಟ್ಟಿನೊಳಗ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಇದಕ್ಕೆ ಇಲ್ಲಿವರೆಗೂ ಸುಮಾರು 10 ತಿಂಗಳ ಸಮಯ ಕಳೆದ್ರೂ ಒಂದೇ ಒಂದು ಹಿಂಬರ ಸಹಿತ ಕೊಟ್ಟಿಲ್ಲ. ಕಳೆದ ತಹಶೀಲ್ದಾರ್ ಮತ್ತೆ ಜಿಬಿ ಭಟ್ರು ಉಪ ತಹಶೀಲ್ದಾರ್ ಏನಿದ್ರು ಅವರು ಸಭೆಯನ್ನ ಕರಿತೀವಿ ಅಂತೇಳಿ ಈಗ ಇಷ್ಟು ದಿನಗಳ ಕಾಲಾವಕಾಶವನ್ನ ತಗೊಂಡ್ರು. ನಮ್ಗೆ ಇದುವರೆಗೂ ಇವತ್ತಿನವರೆಗೂ ಹಿಂಬರ ಕೊಟ್ಟಿಲ್ಲ. ಇದಕ್ಕೆ ನಾವು ಇವತ್ತು ಮತ್ತೊಂದು ಮನವಿ ಕೊಟ್ಟಿವಿ. ವಿನಮ್ರವಾಗಿ ಮತ್ತೊಂದು ಬಿಡ್ಕೊಳ್ತಾ ಇದೀವಿ. ಕಳೆದ ಬಾರಿ ನಾವು ಕೊಟ್ಟಂತಹ ನಮ್ಮ ಮನವಿಗೆ ಈಗ ನಮ್ಗೆ ಹಿಂಬರ ಕೊಡ್ರಿ, ಏನ್ ಆಕ್ಷನ್ ತಗೊಂಡಿದ್ದೀರಿ ಅದ್ರ ಬಗ್ಗೆ ತಾವು ನಮ್ಗೆ ಹಿಂಬರದಲ್ಲಿ ನಮ್ಗೆ ನಮೂದಿಸಿಕೊಡ್ರಿ, ಜೊತೆಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ರಿ. ಅದಕ್ಕೆ ಸಂಬಂಧಪಟ್ಟ ಈಗ ಒಂದು ಮನವಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ನಿಂಗಪ್ಪ, ಬಸಪ್ಪ ಡೊಳ್ಳಿನ ನ್ಯಾಸರ್ಗಿ ಗ್ರಾಮದ ಬಾಚಣಿಕೆ ಪಂಚಾಯಿತಿಯ ಒಬ್ಬ ವ್ಯಕ್ತಿ RD ನಂಬರ್ ಸಮೇತವಾಗಿ ನಾವು ಅರ್ಜಿಯಲ್ಲಿ ಬರೆದಿದ್ದೀವಿ. ಈ ವ್ಯಕ್ತಿ ಸುಳ್ಳು ದಾಖಲೆಗಳನ್ನ ತಗೊಂಡಿದ್ದಾನೆ, ST ಪ್ರಮಾಣ ಪತ್ರವನ್ನು ತಗೊಂಡಿದ್ದಾನೆ ಎಂಬುದರ ಬಗ್ಗೆ ನಮಗೆ ಬಲವಾದ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇದೆ. ಆದ್ದರಿಂದ ಈ ವ್ಯಕ್ತಿಯ ಜಾತಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನೀವು ಪರಿಶೀಲಿಸಿ ಯಾವ ಆಧಾರದ ಮೇಲೆ ಈ ವ್ಯಕ್ತಿಗೆ ನೀವು ಜಾತಿ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿದಿರಿ ಅನ್ನೋದನ್ನ ನಮಗೆ ಲಿಖಿತವಾಗಿ ತಿಳಿಸಬೇಕು. ಈ ಎರಡು ಮನವಿಯನ್ನ ನಾವು ನಿಮಗೆ ಇವತ್ತು ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಹಿಂದೆ ನಾವು 1 ವರ್ಷದ ಹಿಂದೆ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ಸುಮಾರು 5 ವರ್ಷದಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಈವರೆಗೂ 1% ಸಹಕಾರ ಆಗಲಿ ನ್ಯಾಯ ಆಗಲಿ ಸಿಕ್ಕಿದ್ದಿಲ್ಲ. ಇದು ನಮ್ಮ ಕಡೆಯ ವಿನಮ್ರ ಬೇಡಿಕೆ. ಇದ್ರ ಮೇಲೆ ಆಗುವ ಕಾನೂನು ಸುವ್ಯವಸ್ಥೆಗೆ ಏನೇ ತೊಂದರೆಗಳಾದ್ರೆ ಇದಕ್ಕೆ ನೇರ ತಹಶೀಲ್ದಾರ್ ಕಚೇರಿಯ ಹೊಣೆ ಆಗಿರ್ತದೆ. ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ, ಉಪವಾಸ ಸತ್ಯಾಗ್ರಹವನ್ನು ಕುಂದುತ್ತೀವಿ. ನಮ್ಮ ಹಕ್ಕನ್ನ ನಾವು ತೆಗೆದುಕೊಳ್ಳದೆ ಬಿಡೋದಿಲ್ಲ. ದಯಮಾಡಿ ನಮ್ಗೆ ರಿಸೀವ್ಡ್ ಮಾಡಿಕೊಡ್ರಿ. ಇದಕ್ಕೆ ನೀವು ಎಷ್ಟು ದಿನದಲ್ಲಿ ಕಾಲಾವಕಾಶ ತಗೊಳ್ತೀರಿ ಅನ್ನೋದ್ರ ಬಗ್ಗೆ ನಮ್ಮ ತಹಶೀಲ್ದಾರ್ ಅವರಿಗೆ ಮಾತಾಡಿ ನಮಗೆ ಮಾಹಿತಿಯನ್ನ ನೀಡ್ರಿ. ಈಗ ನಾವು ಸಮಾಜದ ದೃಷ್ಟಿ ನಾವು ಮಾತನಾಡಬೇಕಾದ್ರೆ ನಮಗೆ ಯಾವ ವ್ಯಕ್ತಿಯ ಜಾತಿ ದಾಖಲಾತಿಗಳು ತಿದ್ದುಪಡಿ ಆಗಿದೆ ಅವ ನಮಗೆ ಆರೋಪಿ ನಂಬರ್ 1 ಅಂತ ನಾವು ಪರಿಗಣಿಸ್ತೀವಿ. ಈಗ ಯಾರು ತಿದ್ದುಪಡಿ ಮಾಡಿದ್ದಾರೆ ಅನ್ನೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ. ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಏನು ಟೆಕ್ನಿಕಲ್ ಎರರ್ ಇದೆ, ಯಾರಿದ್ರು ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನೆಲ್ಲರೂ ಪರಿಗಣಿಸಿ ನಾವು ನಿಮ್ಮ ಹತ್ರ ಸಮಾಜದ ವತಿಯಿಂದ ರಿಕ್ವೆಸ್ಟ್ ಮಾಡ್ತಿರೋದು ಏನಂದ್ರೆ, ತಾವು ಪರಿಶೀಲನೆ ಮಾಡಬೇಕಾಗಿರೋದು ಯಾವ ಶಿಕ್ಷಕರ ಅವಧಿಯಲ್ಲಿ ಅದು ಬಂದ್ ಹೌದು. ಅದಕ್ಕಿಂತ ಮೊದಲು ಯಾರ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಅವರ ಹತ್ರ ಇದೆಯೋ ಇಲ್ಲ ಅನ್ನೋದನ್ನ ಫಸ್ಟ್ ಪರಿಗಣಿಸಿ. ಕಂಪ್ಲೀಟ್ ಮಾಡ್ತೀನಿ. ದಯಮಾಡಿ ಯಾವ ದಾಖಲಾತಿಗಳನ್ನ, ಯಾವ ವಿದ್ಯಾರ್ಥಿಗಳ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅದರ ಯಾದಿಯನ್ನ ರೆಡಿ ಮಾಡಿ ಆ ಯಾದಿಗಳಿಗೆ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮಕ್ಕೆ DDPI ಅವರಿಗೆ, ತಹಶೀಲ್ದಾರ್ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದ ಮೂಲ ಉಗಮ ಸ್ಥಾನನೇ ಈ ಶಾಲೆಯಿಂದ ಆಗಿರೋದು. ಅದರ ನಂತರದಲ್ಲಿ ತಂದೆ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ, ಮಕ್ಕಳದು ತಂದೆ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ, ಅವರ ಅಣ್ಣಂದು, ತಮ್ಮಂದು, ಅವರ ಮಕ್ಕಳದು ಎಲ್ಲ. ಇದು ಮೊದಲು ಹೆಂಗಿತ್ತಂದ್ರೆ ಮೇಡಮ್, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಲ್ ಮತ್ತು ಶಾನುಭೋಗರು 2ನೇ ತಲೆಮಾರಿನ ದಾಖಲೆಗಳನ್ನು ಪರಿಗಣಿಸಿ ಜಾತಿ ಪ್ರಮಾಣ ಪತ್ರವನ್ನ ನೀಡುತ್ತಿದ್ದಾರೆ. ಆದರೆ ಈ ಮೊದಲು ಹೆಂಗಿತ್ತು ಅಂತ ಹೇಳಿದ್ರೆ ಕೇವಲ ಬರೀ ಶಾಲಾ ದಾಖಲಾತಿಗಳ ಪರಿಗಣಿಸಿ ಜಾತಿ ಸರ್ಟಿಫಿಕೇಟ್ ಅನ್ನ ನೀಡಿರುವುದು. ಇವತ್ತು ನಮಗೂ ಸಹ ನಾವು ಅದೇ ಆಧಾರದ ಮೇಲೆ ಜಾತಿ ಸರ್ಟಿಫಿಕೇಟ್ ಅನ್ನು ತಗೊಂಡಂತವ್ರು ನಮಗೂ ಸಹ ಇದೇ ದಾಖಲಾತಿಗಳನ್ನು ಪರಿಗಣಿಸಿದರೆ ನಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಹೀಗಾಗಿ ಯಾವ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅವುಗಳ ಯಾದಿಯನ್ನ ತಗೊಂಡು ಅವುಗಳನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಗೆ. ನಮಗೆ ಅನ್ಯಾಯ ಆಗ್ತಿರೋದು ಸಮಾಜದಲ್ಲಿ ನಮ್ಗೆ ಸಿಗಬೇಕಾದಂತಹ ಸೌಲಭ್ಯಗಳಲ್ಲಿ. ನಮ್ಮ ಸಮಾಜ ಎಲ್ಲಿ ಸದೃಢವಾಗಬೇಕು, ಯಾವ ಸೌಲಭ್ಯಗಳನ್ನು ತಗೊಂಡು ಸದೃಢ ಆಗಬೇಕು, ಆ ಸೌಲಭ್ಯಗಳನ್ನ ಬೇರೆಯವರು ತಗೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಕೊರಗು, ನಮ್ಮ ಕೂಗು. ಹೀಗಾಗಿ ಆ ಯಾದಿಯನ್ನ ತಾವು ದಯಮಾಡಿ ಮೊಟ್ಟ ಮೊದಲನಾಗಿ ಅದನ್ನ ಸಂಗ್ರಹಿಸಿ ಅದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಿ. ಒಂದಾನ ವೇಳೆ ನಮ್ಗೆ ಯಾವ ಶಾಲೆಯಲ್ಲಿ ಯಾವ ಮುಖ್ಯೋಪಾಧ್ಯಾಯರು ತಿದ್ದುಪಡಿ ಮಾಡಿದ್ದಾರೆ ಅವರು ಆರೋಪಿ ನಂಬರ್ 2. ಆದ್ರೆ ಆರೋಪಿ ನಂಬರ್ 1 ಯಾರು, ತಿದ್ದುಪಡಿ ಯಾರ್ದಾಗಿದೆ, ಯಾರು ಮಾಡಿಸಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿಸಿದ್ದಾರೆ, ಅವರ ಆರೋಪಿ ನಂಬರ್ 1 ಅವರ ಯಾದಿಯನ್ನ ದಯಮಾಡಿ ನೀವು ರೆಡಿ ಮಾಡಿ
ತಯಾರಿಸಿ ಅದನ್ನ ತಹಶೀಲ್ದಾರ್ ಅವರಿಗೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟು ನಮ್ಮ ಸಮಾಜದ ಹಿತರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ವಿನಮ್ರ ಪ್ರಾರ್ಥನೆ. ಈಗ ನೀವು ಒಂದು ವಾರದ ಸಮಯ ತಗೊಂಡಿದ್ದೀರಿ, ಸಂಪೂರ್ಣವಾಗಿ ನಾವು 15 ದಿನಗಳ ಕಾಲ ನಿಮಗೆ ಯಾವುದೇ ರೀತಿಯ ತೊಂದರೆ ತಕರಾರಿಗೆ ನಾವು ಬರುವುದಿಲ್ಲ. ಅದಾದ ಮೇಲೆ ನಾವು ಉಪವಾಸ ಸತ್ಯಾಗ್ರಹವನ್ನ ಇದೇ ಡಿಒ ಆಫೀಸ್ ಮುಂದ್ಗಡೆ ನಾವು ಮಾಡ್ತೀವಿ.